ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಚ್ಯುತಾಷ್ಟಕಂ ಸ್ತೋತ್ರದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಅಚ್ಯುತಾಷ್ಟಕಂ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಅಚ್ಯುತಂ ಕೇಶವಂ ಸತ್ಯಭಾಮಾಧವಂ ಮಾಧವಂ ಶ್ರೀಧರಂ ರಾಧಿಕಾರಾಧಿತಂ ಇಂದಿರಾಮಂದಿರಂ ಚೇತಸಾ ಸುಂದರಂ ದೇವಕೀ ನಂದನಂ ನಂದಜಂ ಸಂದಧೆ ವಿಷ್ಣವೇ ಜಿಷ್ಣವೇ ಶಂಖಿನೇ ಚಕ್ರಿಣೇ रुक्मिणी रागिणे जानकी जानये वल्लवी वल्लभायार्चितायात्मने कंसवेध्वंसिने वंशिने ते नमः. कृष्ण गोविन्द हे राम नारायण श्रीपते वासुदेवार्जित श्रीनिधे अच्युतानंत हे माधवाधोक्षज द्वारक नायक द्रौपदी रक्षक राक्षस क्षोभितः सीतया शोभितो दंडकारण्यभू पुण्यता कारणः लक्ष्मणेनान्वितो वानरैः सेवितो अगस्त्य संपूजितो राघवः पातु मां धेनुकारिष्टको निष्टकृद्वेषिणां केशिः कंसहृद्वंशिकावादकः पूतनाकोपकः सूर्यजाखेलनो बालगोपालकः पातु मां सर्वदा. विद्युदोद्योत्तवत् प्रस्फुरद्वाससं प्रावृडं बोधवत् प्रोल्लसद्विग्रहं
वन्यया मालया शोभितोरस्थलं लोहिताङ्घ्रिद्वयं वारिजाक्षं भजे कुञ्चितैः कुन्तलैर्भ्राजमानाननं रत्नमौलिम्लसत्कुण्डलं गण्डयोः हारकेयूरकं कङ्कणप्रोज्ज्वलं किङ्किणी मञ्जुलं श्यामलं तं भजे अच्युतं केशवं रामनारायणं कृष्णदामोदरं वासुदेवं हरिं कृष्णदामोदरं वासुदेवं हरिं कृष्णदामोदरं वासुदेवं हरिम् द्वारकाधीश श्री योगेश्वर महाराज की जय. ಒಂದು ನಾರಾಯಣನ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಕ್ಷೀರಾಬ್ಧಿಶಯನ ನಾರಾಯಣ ಶ್ರೀಲಕ್ಷ್ಮೀರಮಣ ನಾರಾಯಣ ಕ್ಷೀರಾಬ್ಧಿಶಯನ ನಾರಾಯಣ ಶ್ರೀಲಕ್ಷ್ಮೀರಮಣ ನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ನತ ಜನ ಪರಿಪಾಲ ನಾರಾಯಣ ನತ ಜನ ಪರಿಪಾಲ ನಾರಾಯಣ ಕ್ಷೀರಾಬ್ಧಿಶಯನ ನಾರಾಯಣ ಶ್ರೀಲಕ್ಷ್ಮೀರಮಣ ನಾರಾಯಣ ವೈಕುಂಠವಾಸ ನಾರಾಯಣ
ವೈದೇಹಿ ರಮಣ ನಾರಾಯಣ. ವೈಕುಂಠವಾಸ ನಾರಾಯಣ. ವೈದೇಹಿ ರಮಣ ನಾರಾಯಣ. ನಾರಾಯಣ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ. ನರಹರಿ ರೂಪ ನಾರಾಯಣ. ನರಹರಿ ರೂಪ ನಾರಾಯಣ. ಕ್ಷೀರಾಬ್ಧಿಶಯನ ನಾರಾಯಣ. ಶ್ರೀಲಕ್ಷ್ಮೀರಮಣ ನಾರಾಯಣ. ಶ್ರೀಲಕ್ಷ್ಮೀರಮಣ ನಾರಾಯಣ. ನಾರಾಯಣ ನಾರಾಯಣ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ. ಹರ ಹರ ನಮಃ ಪಾರ್ವತೀ ಪತಯೇ. ಹರ ಹರ ಮಹಾದೇವ ಶಂಭೋ. 2 ನಿಮಿಷ ಅಷ್ಟಾಕ್ಷರಿ ಮಂತ್ರದ ಜಪವನ್ನು ಮಾಡೋಣ. ನಾವು 2 ಬಾರಿ ಹೇಳಿಕೊಡ್ತೇವೆ, ತಾವು 2 ಬಾರಿ ಪುನರಾವರ್ತಿಸಬಹುದು. 2 ನಿಮಿಷಗಳ ಕಾಲ ಅಷ್ಟಾಕ್ಷರಿ ಮಂತ್ರದ ಜಪ. ಕುಳಿತಲ್ಲೇ ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಉಸಿರಾಟ ನಿಧಾನ, ದೀರ್ಘ, ಗಾಢವಾಗಿರಲಿ. ಭ್ರೂಮಧ್ಯದಲ್ಲಿ ಮನಸ್ಸಿನ ಕೇಂದ್ರೀಕರಣ. ಒಂದು ದಿವ್ಯವಾದ ದೇದೀಪ್ಯಮಾನವಾದ ಜ್ಯೋತಿಯ ದರ್ಶನ. ಮಾನಸಿಕವಾಗಿ ಜ್ಯೋತಿಯನ್ನು ದರ್ಶಿಸಿರಿ. ತದೇಕ ಚಿತ್ತದಿಂದ ವೀಕ್ಷಿಸುತ್ತಾ ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ. 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 ಓಂ ನಮೋ ನಾರಾಯಣಾಯ.
ॐ नमो नारायणाय। ॐ नमो नारायणाय। ವೀಕ್ಷಿಸುತ್ತಿರುವ ಜ್ಯೋತಿಯನ್ನು ಅದೇ ಸ್ಥಾನದಲ್ಲಿ ವಿಲೀನ ಮಾಡಿಕೊಳ್ಳಿ, ಲಯ ಮಾಡಿಕೊಳ್ಳಿ. ಭ್ರೂಮಧ್ಯದಲ್ಲಿ ಮನಸ್ಸನ್ನು ನಿಧಾನವಾಗಿ ಬಹಿರ್ಮುಖ ಮಾಡಿಕೊಳ್ಳಿ. ಬಹಿರ್ಮುಖ ಮಾಡಿಕೊಳ್ಳುವ ಮುನ್ನ ಎರಡು ಹಸ್ತಗಳನ್ನು ರಭಸವಾಗಿ ಉಜ್ಜಿಕೊಳ್ಳಿ. ಶಾಖವನ್ನು ಮುಚ್ಚಿರುವ ಕಣ್ಣುಗಳ ಮೇಲೆ ಹಿತವಾಗಿ ನೇವರಿಸಿರಿ. ನಿಧಾನವಾಗಿ ಕೈಗಳು ಕೆಳಗೆ, ಕಣ್ಣುಗಳನ್ನು ತೆರೆಯಿರಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಯೋಗೇಶ್ವರ ಭಗವಂತನಾದಂತಹ ನಾರಾಯಣನು ಕೃಷ್ಣನಾಗಿ ಅವತರಿಸಿದ ದಿನ ಶ್ರಾವಣ ಮಾಸದ ಬಹುಳ ಅಷ್ಟಮಿ, ರೋಹಿಣಿ ನಕ್ಷತ್ರ, ಮಧ್ಯರಾತ್ರಿ 12 ಗಂಟೆಗೆ ಕಾರಾಗೃಹದಲ್ಲಿ ಜನನ. ಬಹಳ ವಿಶೇಷವಾದಂತಹ ಅವತಾರ ಶ್ರೀಕೃಷ್ಣನ ಈ ಭಗವದ್ಗೀತೆಯ ಉಪದೇಶ ಎಲ್ಲರಿಗೂ ಕೂಡ ಅತ್ಯಂತ ದಾರಿದೀಪವಾಗುವಂತಹ ಮಾರ್ಗ. ಇಂತಹ ಶ್ರೇಷ್ಠವಾದ ಅಧ್ಯಾತ್ಮ ಮಾರ್ಗವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಅಳವಡಿಸಲಾಗಿದೆ. ಈಗ 11ನೇ ಅಧ್ಯಾಯದ ಪ್ರವೇಶವನ್ನು ಮಾಡಿದ್ದೇವೆ. 11ನೇ ಅಧ್ಯಾಯ ವಿಶ್ವರೂಪ ದರ್ಶನವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಬನ್ನಿ, ಕೆಲವು ಶ್ಲೋಕಗಳ ಪಾರಾಯಣವನ್ನು ಮಾಡೋಣ. ಆನಂತರ ಶಾಂಕರ ಭಾಷ್ಯ ಸಹಿತ ಅರ್ಥವನ್ನು ತಿಳಿದುಕೊಳ್ಳೋಣ. ಏಕಾದಶೋಧ್ಯಾಯ. ಶ್ಲೋಕದ ಸಂಖ್ಯೆ 15. 15ರಿಂದ 21ನೆಯ ಶ್ಲೋಕದವರೆಗೆ ಅಲ್ವಾ? ಓ ಇಲ್ಲ, ಕಳೆದ ನಿನ್ನೆ ಎಲ್ಲಿವರೆಗೂ ಮಾಡಿದ್ವು? ಹೌದು, 25. ಸರಿ ಸರಿ. ಹಾಗಾದ್ರೆ 20ರಿಂದ 25ರವರೆಗೆ 6 ಶ್ಲೋಕಗಳ ಪಾರಾಯಣ. 20ರಿಂದ 25 11ನೇ ಅಧ್ಯಾಯ ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್ ಅಮೇಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ರುದ್ರಾದಿತ್ಯಾ ವಸವೋ ಏಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರೂಪಂ ಮಹತ್ತೆ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೋದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ
धृतिं न विन्दामि शमं च विष्णो दंष्ट्राकरालानि च ते मुखानि दृष्ट्वैव कालानलसन्निभानि दिशो न जाने न लभे च शर्म प्रसीद देवेश जगन्निवास ॐ शान्तिः 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 हरिः ॐ श्रीगुरुभ्यो नमः हरिः ॐ ಈ 25ನೇ ಶ್ಲೋಕದ ಪದಚ್ಛೇದ ಹಾಗೂ ಅನ್ವಯಾರ್ಥವನ್ನು ನೋಡಿದ್ದೇವೆ. ಈಗ ಶಾಂಕರ ಭಾಷ್ಯವನ್ನು ಮುಂದುವರಿಸೋಣ. ಕಸ್ಮಾತ್ ದಂಷ್ಟ್ರಾಕರಾಲಾನಿ ದಂಷ್ಟ್ರಾಭಿಃ ಕರಾಲಾನಿ ವಿಕೃತಾನಿ ತೇ ತವ ಮುಖಾನಿ ದೃಷ್ಟ್ವೈವ ಉಪಲಭ್ಯ ಕಾಲಾನಲ ಸನ್ನಿಭಾನಿ ಪ್ರಳಯಕಾಲೇ ಲೋಕಾನಾಂ ದಾಹಕಃ ಅಗ್ನಿಃ ಕಾಲಾನಲಃ ತತ್ಸನ್ನಿಭಾನಿ ಕಾಲಾನಲ ಸದೃಶಾನಿ ದೃಷ್ಟ್ವಾ ಇತ್ಯೇತತ್ ದಿಶಃ ಪೂರ್ವಾಪರ ವಿವೇಕೇನ ನ ಜಾನೆ ದಿಗ್ಮೂಢೋ ಜಾತೋಸ್ಮಿ ಅತಃ ನ ಲಭೇ ಚ ನ ಉಪಲಭೇ ಚ ಶರ್ಮ ಸುಖಂ ಅತಃ ಪ್ರಸೀದ ಪ್ರಸನ್ನೋ ಭವ ಹೇ ದೇವೇಶ ಹೇ ಜಗನ್ನಿವಾಸ. ಭಾಷ್ಯಾರ್ಥವನ್ನು ನೋಡಿ. ಏಕೆಂದರೆ ಯಾಕೆ ಭಯಭ್ರಾಂತರಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳುವಾಗ, ಏಕೆ ಅವರು ಭಯಭ್ರಾಂತರಾಗಿದ್ದಾರೆ ಎಂದರೆ, ದಂಷ್ಟ್ರಾಕರಾಲವಾದ ಕೋರೆ ದಾಡೆಗಳಿಂದ ಕರಾಲವಾಗಿರುವ ವಿಕೃತವಾಗಿರುವ ನಿನ್ನ ಮುಖಗಳನ್ನು ನೋಡಿಯೇ ಕಂಡೇ ಕಾಲಾನಲ ಸನ್ನಿಭವಾದ ಪ್ರಳಯ ಕಾಲದಲ್ಲಿ ಲೋಕಗಳನ್ನು ಸುಡುವ ಬೆಂಕಿಯು ಕಾಲಾನಲವು ಅದರ ಸನ್ನಿಭವಾಗಿರುವ ಕಾಲಾನಲನಂತೆ ಕಾಲಾನಲನಂತೆ ಇರುವ ಮುಖಗಳನ್ನು ನೋಡಿ ಎಂದಭಿಪ್ರಾಯ. ದಿಕ್ಕುಗಳನ್ನು ಇದು ಪೂರ್ವ ಇದು ಪಶ್ಚಿಮ ಎಂದು ವಿಂಗಡಿಸಿ ಅರಿಯದೆ ದಿಗ್ಮೂಢನಾಗಿರುವೆನು. ಆದ್ದರಿಂದ ಶರ್ಮ ಸುಖವನ್ನು ಪಡೆಯದೆ ಇರುವೆನು, ಹೊಂದದೆ ಇರುವೆನು. ಆದ ಕಾರಣ ಎಲೈ ದೇವೇಶನೇ, ಜಗನ್ನಿವಾಸನೆ, ಪ್ರಸೀದ ನನ್ನಲ್ಲಿ ಪ್ರಸನ್ನನಾಗು. ನೋಡಿ, ಏಭ್ಯ ಮಮ ಪರಾಜಯ ಶಂಕಾ ಯಾ ಆಸೀತ್ ಸಾ ಚ ಅಪಗತ. ಯತಃ ಯಾರಿಂದ ಸೋಲಾದೀತೆಂದು ನನಗೆ ಯಾವ ಶಂಕೆಯುಂಟಾಗಿತ್ತೋ ಅದು ಹೋಯಿತು. ಏಕೆ ಹೋಯಿತು? ಏಕೆಂದರೆ ನೋಡಿ, 26 ಮತ್ತು 27ನೆಯ ಶ್ಲೋಕ ಎರಡನ್ನು ಕೂಡ ಒಟ್ಟಿಗೆ ಪಾರಾಯಣ ಮಾಡುವ. ಎರಡು ಶ್ಲೋಕಗಳ ಒಂದರಂತೆ ಒಂದು ಆ ಸರಣಿಯ ವಿಚಾರ ಇರುವುದರಿಂದ ಒಟ್ಟಿಗೆ ಪಾರಾಯಣ ಮಾಡುವ. 26 ಹಾಗೂ 27 ಎರಡು ಬಾರಿ ಪಾರಾಯಣ ಮಾಡೋಣ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ
ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಪದಚ್ಛೇದ ನೋಡಿಕೊಳ್ಳಿ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹ ಏವ ಅವನಿಪಾಲ ಸಂಘೈಃ ಭೀಷ್ಮಃ ದ್ರೋಣಃ ಸೂತಪುತ್ರಃ ತಥಾ ಅಸೌ ಸಹ ಅಸ್ಮದೀಯೈಃ ಅಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾಃ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ನೋಡಿ ಎಂತಹ ದೃಶ್ಯವನ್ನ ಅರ್ಜುನ ನೋಡ್ತಾ ಇದ್ದಾನೆ. ಈಗ ನೋಡಿ ಹೇಳ್ತಾ ಇದ್ದಾನೆ, ಮತ್ತೆ ಏನೇನನ್ನು ನಾನು ನೋಡುತ್ತೇನೆಂದರೆ ಅಮೀ ಸರ್ವೇ ಏವ, ಆ ಎಲ್ಲರೂ ಧೃತರಾಷ್ಟ್ರಸ್ಯ ಪುತ್ರಾಃ, ಧೃತರಾಷ್ಟ್ರನ ಪುತ್ರರು, ಅವನಿಪಾಲ ಸಂಘೈಃ ಸಹ, ರಾಜರುಗಳ ಸಮುದಾಯ ಸಹಿತ, ತ್ವಾಂ ಪ್ರವಿಶಂತಿ, ನಿನ್ನಲ್ಲಿ ಪ್ರವೇಶಿಸುತ್ತಿದ್ದಾರೆ. ಚ ಮತ್ತು ಭೀಷ್ಮಃ ದ್ರೋಣಃ ತಥಾ ಅಸೌ ಸೂತಪುತ್ರಃ ಅಸ್ಮದೀಯೈಃ ಅಪಿ ಯೋಧಮುಖ್ಯೈಃ ಸಹ, ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು ಹಾಗೂ ಆ ಸೂತಪುತ್ರ ಕರ್ಣ ಮತ್ತು ನಮ್ಮ ಪಕ್ಷದವರೂ ಸಹ, ಪ್ರಧಾನ ಯೋಧರುಗಳು ಸಹಿತ ಎಲ್ಲರೂ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. ತೇ ದಂಷ್ಟ್ರಾಕರಾಲಾನಿ, ನಿನ್ನ ಕೋರೆದಾಡೆಗಳ ಕಾರಣದಿಂದಾಗಿ ವಿಕರಾಳವಾದ ಭಯಾನಕವಾದ ವಕ್ತ್ರಾಣಿ ತ್ವರಮಾಣಾಃ, ವಕ್ತ್ರಾಣಿ ಮುಖಗಳಲ್ಲಿ, ತ್ವರಮಾಣಾಃ ಅತಿವೇಗದಿಂದ ಧಾವಿಸುತ್ತಾ, ವಿಶಂತಿ ಪ್ರವೇಶ ಮಾಡುತ್ತಿದ್ದಾರೆ. ಮತ್ತು ಕೇಚಿತ್ ಚೂರ್ಣಿತೈಃ ಉತ್ತಮಾಂಗೈಃ ದಶನಾಂತರೇಷು ವಿಲಗ್ನಾಃ ಸಂದೃಶ್ಯಂತೆ. ಭಯಂಕರವಾದ ದೃಶ್ಯ ನೋಡ್ತಾ ಇದ್ದಾನೆ ಅರ್ಜುನ. ನೋಡಿ, ಕೇಚಿತ್ ಚೂರ್ಣಿತೈಃ, ಕೆಲವರಾದರೋ ಚೂರು ಚೂರಾದ, ಉತ್ತಮಾಂಗೈಃ ತಲೆಗಳ ಸಹಿತ, ನಿನ್ನ ದಶನಾಂತರೇಷು ನಿನ್ನ ಹಲ್ಲುಗಳ ನಡುವೆ, ವಿಲಗ್ನಾಃ ಸಿಕ್ಕಿಕೊಂಡವರಾಗಿ, ಸಂದೃಶ್ಯಂತೆ ಕಾಣುತ್ತಾ ಇದ್ದಾರೆ. ತಾತ್ಪರ್ಯ ನೋಡಿ, ಈ ಧೃತರಾಷ್ಟ್ರನ ಪುತ್ರರೆಲ್ಲರೂ ರಾಜರ ಸಮುದಾಯದೊಂದಿಗೆ ನಿನ್ನೊಳಗೆ ಪ್ರವೇಶ ಮಾಡುತ್ತಿದ್ದಾರೆ. ಹಾಗೂ ಪಿತಾಮಹ ಭೀಷ್ಮ, ದ್ರೋಣಾಚಾರ್ಯ, ಕರ್ಣ ಮತ್ತು ನಮ್ಮ ಪಕ್ಷದವರೂ ಕೂಡ ಪ್ರಧಾನ ಯೋಧರೊಂದಿಗೆ ಎಲ್ಲರೂ ನಿನ್ನ ಕೋರೆ ದಾಡೆಗಳಿಂದಾಗಿ ವಿಕರಾಳ ಭಯಾನಕವಾದ ಮುಖಗಳಲ್ಲಿ ಅತಿ ವೇಗವಾಗಿ ಓಡುತ್ತಾ ಪ್ರವೇಶಿಸುತ್ತಿದ್ದಾರೆ. ಮತ್ತು ಕೆಲವರಾದರೂ ಪುಡಿ ಪುಡಿಯಾದ ತಲೆಗಳ ಸಹಿತ ನಿನ್ನ ಹಲ್ಲುಗಳ ಸಂಧಿಗಳಲ್ಲಿ ಸಿಕ್ಕಿಕೊಂಡಿರುವುದಾಗಿ ಕಾಣುತ್ತಿದ್ದಾರೆ. ನೋಡಿ ಎಂತಹ ದೃಶ್ಯ. ಯಾರಿಗಾದರೂ ಸರಿ ಸ್ವಲ್ಪ ಭಯಾನಕವಾಗಿಯೇ ಇದೆ. ಆದರೆ ಅಷ್ಟು ಭಯಪಡುವ ಅಗತ್ಯವಿಲ್ಲ. ಕಾರಣ ಯೋಗೇಶ್ವರನಾದ ಕೃಷ್ಣನು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಲು ಸುಗ ಈ ರೀತಿಯಾದಂತಹ ರೂಪವನ್ನು ತೋರಿಸುತ್ತಿದ್ದಾನೆ. ವಿಚಾರ ಮಾಡಿ. ಶಾಂಕರ ಭಾಷ್ಯ 26 ಮತ್ತು 27ನೇ ಶ್ಲೋಕ ಒಟ್ಟಿಗೆ ಭಾಷ್ಯವಿದೆ, ನೋಡೋಣ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ದುರ್ಯೋಧನ ಪ್ರಭೃತಯಃ ತ್ವರಮಾಣಾ ವಿಶಂತಿ ಇತಿ ವ್ಯವಹಿತೇನ ಸಂಬಂಧಃ ಸರ್ವೇ ಸಹೈವ ಸಹಿತಾಃ ಅವನಿಪಾಲ ಸಂಘೈಃ ಅವನಿಂ ಪೃಥ್ವೀಂ ಪಾಲಯಂತಿ ಇತಿ ಅವನಿಪಾಲಾಃ ತೇಷಾಂ ಸಂಘೈಃ ಕಿಂಚ ಭೀಷ್ಮಃ ದ್ರೋಣಃ ಸೂತಪುತ್ರಃ ಕರ್ಣಃ ತಥಾ ಅಸೌ ಸಹ
ಅಸ್ಮದೀಯೈರಪಿ ದೃಷ್ಟದ್ಯುಮ್ನ ಪ್ರಭೃತಿಭಿಃ ಯೋಧ ಮುಖ್ಯೈಃ ಯೋಧಾನಾಂ ಮುಖ್ಯೈಃ ಪ್ರಧಾನೈಃ ಸಹ ಕಿಂಚ ವಕ್ತ್ರಾಣಿ ಮುಖಾನಿ ತೇ ತವ ತ್ವರಮಾಣಾಃ ತ್ವರಾಯುಕ್ತಾಃ ಸಂತಃ ವಿಶಂತಿ. ಕಿಂ ವಿಶಿಷ್ಟಾನಿ ಮುಖಾನಿ? ದಂಷ್ಟ್ರಾಕರಾಲಾನಿ ಭಯಾನಕಾನಿ ಭಯಂಕರಾಣಿ. ಕಿಂಚ ಕೇಚಿತ್ ಮುಖಾನಿ ಪ್ರವಿಷ್ಟಾನಾಂ ಮಧ್ಯೆ ವಿಲಗ್ನಾಃ ದಶನಾಂತರೇಷು ಮಾಂಸಮಿವ ಭಕ್ಷಿತಂ ಸಂದೃಶ್ಯಂತೆ ಉಪಲಭ್ಯಂತೆ ಚೂರ್ಣಿತೈಃ ಚೂರ್ಣೀಕೃತೈಃ ಉತ್ತಮಾಂಗೈಃ ಶಿರೋಭಿಃ. ಬಹಳ ಚಂದ ರೀತಿಯಲ್ಲಿ ಆಚಾರ್ಯ ಶಂಕರರು ಪದ ಪದಕ್ಕೆ ಅರ್ಥವನ್ನು ಕೊಡುತ್ತಾ ಭಾಷ್ಯವನ್ನು ಬರಿತಾ ಇದ್ದಾರೆ. ಭಾಷ್ಯಾರ್ಥವನ್ನು ನೋಡಿ. ಮತ್ತು ಈ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನನೇ ಮೊದಲಾದವರು ನಿನ್ನನ್ನು ತ್ವರೆ ಮಾಡುತ್ತಾ ಹೋಗುತ್ತಿರುವರು. ತ್ವರೆ ಮಾಡುತ್ತಾ ಅತಿ ವೇಗದ ಗತಿಯಲ್ಲಿ ನಿನ್ನನ್ನು ಪ್ರವೇಶ ಮಾಡುತ್ತಿದ್ದಾರೆ ಎಂದು ಈ ಮುಂದಿನ ಶ್ಲೋಕದಲ್ಲಿ ದೂರವಾಗಿರುವ ಮಾತಿಗೆ ಸಂಬಂಧಿಸಿಕೊಳ್ಳಬೇಕು. ಎಲ್ಲರೂ ಅವನಿಪಾಲ ಸಂಘಗಳೊಡನೆ ಜೊತೆಯಲ್ಲಿಯೇ ಅವನಿಯನ್ನು ಎಂದರೆ ಭೂಮಿಯನ್ನು ಪೃಥ್ವಿಯನ್ನು ಕಾಪಾಡುವುದರಿಂದ ಅವನಿಪಾಲರು ರಾಜರು ಅಂತ ಅರ್ಥ. ಅವರ ಗುಂಪುಗಳೊಡನೆ ಸೇರಿಕೊಂಡೇ ಹೋಗುತ್ತಿರುವರು. ಮತ್ತು ಭೀಷ್ಮರು, ದ್ರೋಣಾಚಾರ್ಯರು ಹಾಗೂ ಈ ಸೂತ ಪುತ್ರನು ಕರ್ಣನು ನಮ್ಮವರಾದ ಧೃಷ್ಟದ್ಯುಮ್ನನೇ ಮೊದಲಾದ ಯೋಧ ಮುಖ್ಯರೊಡನೆ, ಯೋಧರುಗಳಲ್ಲಿ ಮುಖ್ಯರು ಪ್ರಧಾನರಾದವರೊಡನೆ ಎಂದರ್ಥ. ಮತ್ತು ನಿನ್ನ ವಕ್ತ್ರ ಮುಖಗಳನ್ನು ತ್ವರೆ ಮಾಡುತ್ತಾ ಅವಸರದಿಂದ ಕೂಡಿದವರಾಗಿ ಹೋಗುತ್ತಿರುವರು. ಎಂತಹ ಬಾಯಿಗಳನ್ನು ಎಂದರೆ ಕೋರೆ ದಾಡೆಗಳಿಂದ ವಿಕಾರವಾಗಿ ಭಯಂಕರವಾಗಿರುವ ಬಾಯಿಗಳನ್ನು ಹೋಗುತ್ತಿರುವರು. ಮತ್ತು ಬಾಯಿಗಳನ್ನು ಹೊಕ್ಕವರೊಳಗೆ ಕೆಲವರು ಹಲ್ಲಿನ ಸಂದುಗಳಲ್ಲಿ ಅಗಿದ ಮಾಂಸದಂತೆ ಸಿಕ್ಕಿಕೊಂಡು ಚೂರ್ಣಿತವಾದ ಪುಡಿಯಾಗಿ ಮಾಡಿದ ತಲೆಗಳು ಉಳ್ಳವರಾಗಿ ಕಾಣಿಸಿಕೊಳ್ಳುತ್ತಿರುವರು, ತೋರುತ್ತಿರುವರು. ವಿಚಾರ ಮಾಡಿ. ಕೋರೆ ದಾಡೆಗಳು, ದವಡೆಗಳು, ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಯೋಧರು, ಕೆಲವರ ಶಿರಗಳು ಪುಡಿಯಾದಂತಹ ದೃಶ್ಯ, ಇವೆಲ್ಲವೂ ಕೂಡ ನಮಗೆ ಭಯಂಕರವಾಗಿ ಕಾಣಬಹುದು. ಆದರೆ ಶಾಸ್ತ್ರದ ಸಂಬಂಧವಾಗಿ ನಾವು ಗಮನಿಸಿದಾಗ ವಿಚಾರ ಮಾಡಿ, ನಮ್ಮ ಆತ್ಮಸ್ವರೂಪದಲ್ಲಿ ನೆಲೆ ನಿಂತಾಗ ನಮಗೆ ಶರೀರದ ಆಭಾಸ ಇರುವುದಿಲ್ಲ. ವಿಚಾರ ಮಾಡಿ. ನಾವು ಶರೀರವೇ ಅಲ್ಲ. ಶರೀರ ಕೇವಲ ಒಂದು ಉಪಕರಣ, ಒಂದು ಜಡವಸ್ತು. ಆ ಶರೀರಕ್ಕೆ ಏನಾದರೂ ಹಾನಿಯಾದರೆ ಯಾವ ಹಾನಿಯೂ ನಮಗಾಗುವುದಿಲ್ಲ. ಶರೀರಕ್ಕೆ ಹಾನಿಯಾಗಿದೆ, ಹೌದು, ನಷ್ಟವಾಗಿದೆ, ಛಿದ್ರವಾಗಿದೆ, ನಿರ್ಜೀವವಾಗಿದೆ, ಸರಿ. ಆದರೆ ನಾವು ಶರೀರವೇ ಅಲ್ಲ. ನೀವು ಆತ್ಮಸ್ವರೂಪರು, ಶರೀರಕ್ಕಿಂತ ಭಿನ್ನರು. ಶರೀರ ವಿಕಾರವುಳ್ಳದ್ದು, ಆತ್ಮಸ್ವರೂಪಕ್ಕೆ ಯಾವ ವಿಕಾರವೂ ಇಲ್ಲ. ಎಲ್ಲಿಯವರೆಗೆ ನಾವು ಶರೀರಾಭಿಮಾನಿಗಳಾಗಿರುತ್ತೇವೆ ಅಲ್ಲಿಯವರೆಗೆ ನಮಗೆ ಇದೆಲ್ಲ ಭಯಂಕರವಾಗಿ ಕಾಣುತ್ತೆ, ಹೌದಲ್ಲ? ಆದರೂ ನಾವು ಶರೀರವನ್ನು ಅತ್ಯಂತ ಜಾಗರೂಕರಾಗಿ ನೋಡಿಕೊಳ್ಳೋಣ. ಇದು ಭಗವಂತನ ಉಡುಗೊರೆ. ಈ ಮನೆಯ, ಈ ನಿವಾಸದ ಒಳಗೆ ನಾವು ಇದ್ದೇವೆ, ಜೀವಂತವಾಗಿದ್ದೇವೆ ಕೆಲವು ವರ್ಷಗಳವರೆಗೆ. ಆ ನಂತರ ಈ ಶರೀರವನ್ನು ತ್ಯಜಿಸುತ್ತೇವೆ. ಆದ್ದರಿಂದ ಈಗಲಿಂದಲೇ ಅಭ್ಯಾಸ ಮಾಡಿಕೊಳ್ಳೋಣ. ಈ ಶರೀರ ಕೇವಲ ತಾತ್ಕಾಲಿಕ ಅಸ್ತಿತ್ವ. ನಂತರ ನಾವು ಭಗವಂತನನ್ನು ಪ್ರವೇಶಿಸುವೆವು. ಎಲ್ಲರೂ ಕೂಡ, ರಾಕ್ಷಸರು, ಕಿನ್ನರರು,
ಕಿಂಪುರುಷರು, ಗಂಧರ್ವರು, ಸಿದ್ಧರು, ಯಕ್ಷರು, ದೇವತೆಗಳು ಎಲ್ಲರೂ ಕೂಡ ನೋಡಿ. ಆದ್ರಿಂದಲೇ ಭಯ ಪಡುವ ಅಗತ್ಯವಿಲ್ಲ. ಆದರೆ ಶರೀರಾಭಿಮಾನಿಯಾಗಿ ನೋಡಿದಾಗ ನಿಜವಾಗಲೂ ಭಯವಾಗುತ್ತೆ. ಆದ್ದರಿಂದ ಅರ್ಜುನ ಆ ಒಂದು ಶರೀರದ ಅಭಿಮಾನ ಇಟ್ಟುಕೊಂಡಿರುವುದರಿಂದ ಅವನಿಗೆ ಇದೆಲ್ಲವೂ ಕೂಡ ಭಯಂಕರವಾಗಿ ಕಾಣ್ತಾ ಇದೆ. ರಕ್ತ ಚಿಮ್ಮುವುದು, ಮಾಂಸ ಕಾಣುವುದು, ಇದೆಲ್ಲವೂ ಕೂಡ ಭಯಾನಕ ದೃಶ್ಯಗಳು. ಇದನ್ನ ಅರ್ಜುನ ನೋಡ್ತಾ ಇದ್ದಾನೆ. ಅದರಿಂದ ನಾವೆಲ್ಲರೂ ಕೂಡ ಅತ್ಯಂತ ಸಾವಧಾನವಾಗಿ ಈ ಶರೀರದ ಮರ್ಮವನ್ನು ತಿಳಿದುಕೊಳ್ಳುತ್ತಾ ಮುಂದಿನ ವಿಚಾರವನ್ನು ಮಾಡೋಣ. ಮುಂದಿನ ಶ್ಲೋಕ 2 ಬಾರಿ ಪಾರಾಯಣ. 28ನೇ ಶ್ಲೋಕ. ಯಥಾ ನದೀನಾಂ ಬಹವೋಂಬುವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಯಥಾ ನದೀನಾಂ ಬಹವೋಂಬುವೇಗಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಅರ್ಜುನ ಒಂದು ದೃಷ್ಟಾಂತದ ಮೂಲಕ ವಿವರಿಸ್ತಾ ಇದ್ದ ನೋಡಿ. ನದಿ ಮತ್ತು ಸಮುದ್ರಗಳ ದೃಷ್ಟಾಂತದಿಂದ ಆ ಪ್ರವೇಶದ ದೃಶ್ಯದ ಕುರಿತು ಅರ್ಜುನನ ವಿವರಣೆ. ಪದಚ್ಛೇದ ನೋಡಿಕೊಳ್ಳಿ. ಯಥಾ ನದೀನಾ ಬಹವಃ ಅಂಬುವೇಗಾಃ ಸಮುದ್ರಂ ಏವ ಅಭಿಮುಖಾಃ ದ್ರವಂತಿ ತಥಾ ತವ ಅಮೀ ನರಲೋಕವೀರಾಃ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಹೇ ವಿಶ್ವರೂಪಿ, ಹೇ ಯೋಗೇಶ್ವರ, ಯಥಾ ನದೀನಾಂ ಬಹವಃ ಅಂಬುವೇಗಾಃ, ಹೇಗೆ ನದಿಗಳ ಬಹಳವಾದ ಜಲಪ್ರವಾಹವು ಸ್ವಾಭಾವಿಕವಾಗಿಯೇ ಸಮುದ್ರಂ ಸಮುದ್ರದ ಕಡೆಗೆ ಏವ ಅಭಿಮುಖಾಃ ದ್ರವಂತಿ ಸಮುದ್ರದ ಕಡೆಗೆ ಸಮ್ಮುಖವಾಗಿ ಧಾವಿಸುತ್ತವೆಯೋ, ಅರ್ಥಾತ್ ಸಮುದ್ರದಲ್ಲಿ ಪ್ರವೇಶಿಸುತ್ತವೆಯೋ, ತಥಾ ಅದೇ ರೀತಿ ಅಮೀ ನರಲೋಕವೀರಾಃ ಈ ನರಲೋಕದ ಶ್ರೇಷ್ಠ ವೀರರು, ರಾಜರುಗಳು, ಅವರು ಕೂಡ ಅಭಿವಿಜ್ವಲಂತಿ ಪ್ರಜ್ವಲಿತವಾದ ತವ ವಕ್ತ್ರಾಣಿ ವಿಶಂತಿ ನಿನ್ನ ಮುಖಗಳಲ್ಲಿ ಪ್ರವೇಶ ಮಾಡುತ್ತಿದ್ದಾರೆ. ತಾತ್ಪರ್ಯ ನೋಡಿಕೊಳ್ಳಿ. ನದಿಗಳ ಅನೇಕ ಜಲಪ್ರವಾಹಗಳು ಸ್ವಾಭಾವಿಕವಾಗಿಯೇ ಸಮುದ್ರದ ಕಡೆಗೆ ಧಾವಿಸುವಂತೆ, ಅರ್ಥಾತ್ ಸಮುದ್ರದಲ್ಲಿ ಪ್ರವೇಶಿಸುವಂತೆಯೇ ಈ ನರಲೋಕದ ವೀರರು ಪ್ರಜ್ವಲಿಸುತ್ತಿರುವ ನಿನ್ನ ಬಾಯಿಗಳಲ್ಲಿ ಪ್ರವೇಶಿಸುತ್ತಿದ್ದಾರೆ. ನೋಡಿ, ಅದು ಬೆಂಕಿಯನ್ನು ಉಗುಳ್ತಾ ಇದೆ. ಕಾಲಾನಲ ಆ ವಕ್ತ್ರಾಣಿ ಬಾಯಿಗಳು, ಅದರಲ್ಲಿ ಈ ಎಲ್ಲರೂ ಪ್ರವೇಶ ಮಾಡ್ತಾ ಇದ್ದಾರೆ. ತಮ್ಮ ಅಂತ್ಯವನ್ನು ಕಾಣ್ತಾ ಇದ್ದಾರೆ. ತಮ್ಮ ಶರೀರವನ್ನು ವಿಲೀನ ಮಾಡಿಕೊಳ್ತಾ ಇದ್ದಾರೆ ಪರಮಾತ್ಮನಲ್ಲಿ, ಭಗವಂತನಲ್ಲಿ, ಯೋಗೇಶ್ವರನಾದ ಶ್ರೀಕೃಷ್ಣನಲ್ಲಿ. ಭಾಷ್ಯವನ್ನು ನೋಡಿ. ಕಥಂ ಪ್ರವಿಶಂತಿ ಮುಖಾನಿ ಇತಿ ಆಹ, ಬಾಯಿಗಳನ್ನು ಹೇಗೆ ಪ್ರವೇಶ ಮಾಡುತ್ತಿರುವರು ಎಂದರೆ ಅದರ ವಿವರಣೆ ಈ ಶ್ಲೋಕದಲ್ಲಿ. ಯಥಾ ನದೀನಾಂ ಸ್ರವಂತೀನಾಂ ಬಹವಃ ಅನೇಕೆ ಅಂಬೂನಾಂ ವೇಗಾಃ ಅಂಬುವೇಗಾಃ ತ್ವರಾವಿಶೇಷಾಃ ಸಮುದ್ರಮೇವ ಅಭಿಮುಖಾಃ ಪ್ರತಿಮುಖಾಃ ದ್ರವಂತಿ ಪ್ರವಿಶಂತಿ ತಥಾ ತದ್ವತ್ ತವ ಅಮೀ ಭೀಷ್ಮಾದಯಃ ನರಲೋಕವೀರಾಃ ಮನುಷ್ಯಲೋಕೆ ಶೂರಾಃ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ ಪ್ರಕಾಶಮಾನಾನಿ. ಹೇಗೆ ಹರಿಯುತ್ತಿರುವ ನದಿಗಳ ಬಹಳವಾದ ಅನೇಕವಾದ ಅಂಬು ವೇಗಗಳು ಎಂದರೆ ನೀರಿನ ವೇಗಗಳು, ಆಯಾ ಸೆಳವುಗಳು ಸಮುದ್ರಕ್ಕೆ ಅಭಿಮುಖವಾಗಿ ಎದುರಾಗಿ ಓಡುತ್ತಿರುವವೋ, ಹರಿದು ಬಂದು ಸೇರುತ್ತಿರುವವೋ,
ಹಾಗೆಯೇ ಅದರಂತೆ ಮನುಷ್ಯ ಲೋಕದಲ್ಲಿ ಶೂರರಾದ ನರಲೋಕ ವೀರರಾದ ಈ ಭೀಷ್ಮನೇ ಮೊದಲಾದವರು ಉರಿಯುತ್ತಿರುವ ಹೊಳೆಯುತ್ತಿರುವ ನಿನ್ನ ಬಾಯಿಗಳನ್ನು ಪ್ರವೇಶ ಮಾಡುತ್ತಿರುವರು. ತೇ ಕಿಮರ್ಥಂ ಪ್ರವಿಶಂತಿ ಕಥಂ ಚ ಇತಿ ಆಹ. ಅವರು ಏತಕ್ಕಾಗಿ ಪ್ರವೇಶ ಮಾಡುತ್ತಿರುವರು, ಯಾವ ಫಲಕ್ಕಾಗಿ, ಅಲ್ಲಿ ಹೋಗುವುದರಿಂದ ಏನು ಫಲವಾಗುವುದು ಎಂದು ಪ್ರಶ್ನೆ. ಅವರು ಏತಕ್ಕಾಗಿ ಪ್ರವೇಶ ಮಾಡುತ್ತಿರುವರು ಮತ್ತು ಹೇಗೆ ಪ್ರವೇಶ ಮಾಡುತ್ತಿರುವರು ಎಂದರೆ ಹೇಳ್ತಾ ನೋಡಿ ಅರ್ಜುನ. ಮುಂದಿನ ಶ್ಲೋಕ ನೋಡಿ, 29ನೆಯ ಶ್ಲೋಕ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥಾ ಏವ ನಾಶಾಯ ವಿಶಂತಿ ಲೋಕಾಃ ತವ ಅಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಏನು ಧಾವಂತ, ಏನು ಅವಸರ ನೋಡಿ. ಯಥಾ ಹೇಗೆ, ಅನ್ವಯಾರ್ಥ ನೋಡಿ. ಯಥಾ ಪತಂಗಾಹ ನಾಶಾಯ, ಹೇಗೆ ಪತಂಗಗಳು ಮಿಡತೆ ಹುಳು ಮೋಹವಶವಾಗಿ ನಾಶವಾಗುವುದಕ್ಕೆ ಪ್ರದೀಪ್ತಂ ಜ್ವಲನಂ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಸಮೃದ್ಧ ವೇಗ ಅತಿ ವೇಗದಿಂದ ಧಾವಿಸುತ್ತಾ ವಿಶಂತಿ ಪ್ರವೇಶ ಮಾಡಿ ತಮ್ಮ ಅವಸಾನವನ್ನು ಮಾಡಿಕೊಳ್ಳುತ್ತವೆಯೋ ತಥಾ ಅದೇ ರೀತಿ ತಥಾ ಏವ ಲೋಕಾಹ ಅಪಿ ಹಾಗೆಯೇ ಈ ಎಲ್ಲ ಜನರೂ ಸಹ ನಾಶಾಯ ತಮ್ಮ ಶರೀರದ ನಾಶಕ್ಕಾಗಿ ತವ ವಕ್ತ್ರಾಣಿ ನಿನ್ನ ಮುಖಗಳಲ್ಲಿ ಸಮೃದ್ಧ ವೇಗ ಅತಿ ವೇಗದಿಂದ ಧಾವಿಸುತ್ತಾ ವಿಶಂತಿ ಪ್ರವೇಶ ಮಾಡುತ್ತಿದ್ದಾರೆ. ಒಂದು ಉದಾಹರಣೆಯನ್ನು ಕೊಟ್ಟು ನಂತರ ಯಾವ ರೀತಿ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವುದು ಅರ್ಜುನನ ವಿವರಣೆ ನೋಡಿ. ತಾತ್ಪರ್ಯ: ಪತಂಗಗಳು ಮೋಹದಿಂದ ಸಾಯಲು ಉರಿಯುವ ಬೆಂಕಿಯಲ್ಲಿ ಅತಿ ವೇಗವಾಗಿ ಧಾವಿಸಿ ಬೀಳುವಂತೆಯೇ ಈ ಜನರೆಲ್ಲರೂ ಕೂಡ ತಮ್ಮ ನಾಶಕ್ಕಾಗಿ ನಿನ್ನ ಬಾಯಿಗಳೊಳಗೆ ಅತ್ಯಂತ ವೇಗದಿಂದ ಧಾವಿಸುತ್ತಾ ಪ್ರವೇಶಿಸುತ್ತಿದ್ದಾರೆ. ಇದರ ಭಾಷ್ಯವನ್ನು ನೋಡಿ ನಂತರ ಈ ಪತಂಗಗಳ ಮರ್ಮವನ್ನು ತಿಳಿದುಕೊಳ್ಳೋಣ. ಆಗಲೇ ನದಿ ಉದಾಹರಣೆ ಕೊಡಲಾಗಿತ್ತು ಕಳೆದ ಶ್ಲೋಕದಲ್ಲಿ. ಈಗ ಪತಂಗಗಳ ಉದಾಹರಣೆ. ಹೇಗೆ ಧಗಧಗನೆ ಉರಿಯುತ್ತಿರುವ ಜ್ವಲನವನ್ನು ಪತಂಗಗಳು ನಾಶಕ್ಕಾಗಿ ಸಮೃದ್ಧ ವೇಗವುಳ್ಳವಾಗಿ ಸೇರುತ್ತಿರುವವೋ ಹಾಗೆಯೇ ಲೋಕಗಳು ನಿನ್ನ ವಕ್ತ್ರಗಳನ್ನು ಸಮೃದ್ಧ ವೇಗವುಳ್ಳವಾಗಿ ನಾಶಕ್ಕಾಗಿ ಸೇರುತ್ತಿರುವವು. ಯಥಾ ಪ್ರದೀಪ್ತಂ ಜ್ವಲನಂ ಅಗ್ನಿಂ ಪತಂಗಾಃ ಪಕ್ಷಿಣಃ ವಿಶಂತಿ ನಾಶಾಯ ವಿನಾಶಾಯ ಸಮೃದ್ಧ ವೇಗಾಃ ಸಮೃದ್ಧಃ ಉದ್ಭೂತಃ ವೇಗಃ ಗತಿಃ ಯೇಷಾಂ ತೇ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ಪ್ರಾಣಿನಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಭಾಷ್ಯಾರ್ಥವನ್ನು ನೋಡಿ. ಹೇಗೆ ಧಗ ಧಗನೆ ಉರಿಯುತ್ತಿರುವ ಜ್ವಲನವನ್ನು ಬೆಂಕಿಯನ್ನು ಪತಂಗಗಳು, ಹಕ್ಕಿಗಳು, ಮಿಡತೆ ಹುಳುಗಳು ಸಮೃದ್ಧ ವೇಗಗಳಾಗಿ ಹೆಚ್ಚಾಗಿ ಎದ್ದ ವೇಗವು ಎಂದರೆ ಗತಿಯು ಯಾವುದಕ್ಕೆ ಇರುವುದೋ ಅವು ಸಮೃದ್ಧ ವೇಗಗಳು. ಅಂತಹ ಉಳ್ಳದ್ದಾಗಿ ನಾಶಕ್ಕಾಗಿ ಎಂದರೆ ಸಾವಿಗಾಗಿ ಬಂದು ಸೇರುತ್ತಿರುವರು. ಹಾಗೆಯೇ ಲೋಕಗಳು, ಪ್ರಾಣಿಗಳು ನಿನ್ನ ಬಾಯಿಗಳನ್ನು ಸಮೃದ್ಧ ವೇಗವುಳ್ಳವಾಗಿ ನಾಶಕ್ಕಾಗಿ ಬಂದು
ಪ್ರವೇಶ ಮಾಡುತ್ತಿರುವವು. ಈಗ ಆ ಮರ್ಮವನ್ನು ತಿಳಿದುಕೊಳ್ಳೋಣ. ಯಾಕೆ ಪತಂಗಗಳಿಗೆ ಆ ಪ್ರಜ್ವಲಿತವಾದ ದೀಪಗಳು ಆಕರ್ಷಿತವಾಗ್ತವೆ? ಯಾಕೆ ಅವರು ಬೆಂಕಿ ಅಂತ ಗೊತ್ತಿದ್ರೂ ಕೂಡ ಆ ಹುಳುಗಳು, ಮಿಡತೆ ಹುಳುಗಳು, ಪತಂಗಗಳು ಬೆಂಕಿಯನ್ನೇ ಸ್ಪರ್ಶ ಮಾಡಿ ತಮ್ಮ ಆಹುತಿಯನ್ನು ತಾವೇ ಮಾಡಿಕೊಳ್ತವೆ? ಹೌದಲ್ಲ? ಪ್ರಕೃತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪತಂಗಗಳು, ಮಿಡತೆ ಹುಳುಗಳು ಬೆಂಕಿ ಕಂಡರೆ ಸಾಕು ಹೋಗಿ ಅಪ್ಪಿಕೊಳ್ತವೆ. ವಿವೇಕ ಚೂಡಾಮಣಿಯಲ್ಲೂ ಕೂಡ ಆಚಾರ್ಯ ಶಂಕರರು ಈ ಪತಂಗದ ಉದಾಹರಣೆಯನ್ನು ಕೊಟ್ಟಿರುವರು. ಹೌದಲ್ಲ? ಕೇವಲ ಪತಂಗ ಮಾತ್ರ ಅಲ್ಲ, 5 ಪ್ರಾಣಿಗಳ ಹೆಸರು ಕೊಟ್ಟರು ಅವರು. ಯಾವ್ಯಾವುದು? ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ. ಈ 5 ಪ್ರಾಣಿಗಳ ಹೆಸರು ಕೊಟ್ಟರು ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ. ಯಾತಕ್ಕೆ? ಒಂದೊಂದು ಪ್ರಾಣಿಯೂ ಕೂಡ ಒಂದೊಂದೇ ಇಂದ್ರಿಯದ ಬಲದಿಂದ ತಮ್ಮ ಅವಸಾನವನ್ನು ಮಾಡಿಕೊಳ್ತವೆ. ಕುರಂಗ ಜಿಂಕೆ, ಮಾತಂಗ ಆನೆ, ಪತಂಗ ಮಿಡತೆ, ಮೀನು, ಭೃಂಗ ಜೇನು ನೊಣ, ದುಂಬಿ. ಈ 5 ಪ್ರಾಣಿಗಳು. ಯಾಕೆ ಈ 5 ಪ್ರಾಣಿಗಳನ್ನು ಹೆಸರಿಸ್ತಾರೆ ಆಚಾರ್ಯ ಶಂಕರರು? 5 ವಿಷಯಗಳಿದೆ. ಆ 5 ವಿಷಯಗಳು ಒಂದೊಂದು ಪ್ರಾಣಿಗೆ ಒಂದೊಂದು ವಿಷಯ ಅತ್ಯಾಕರ್ಷಣೆ. ಆ ಇಂದ್ರಿಯದ ದೌರ್ಬಲ್ಯದಿಂದಾಗಿ ಆ ವಿಷಯಕ್ಕೆ ಒಳಗಾಗಿ ತಮ್ಮ ಅವಸಾನವನ್ನು ಮಾಡಿಕೊಳ್ತವೆ. ಸಂಕ್ಷಿಪ್ತವಾಗಿ ಹೇಳೋಣ. ಕುರಂಗ ಜಿಂಕೆ, ಯಾವ ಇಂದ್ರಿಯ ಅದಕ್ಕೆ ಅವಸಾನವನ್ನು ಮಾಡಿಕೊಡುತ್ತೆ? ಕಿವಿಗಳು, ಶ್ರವಣೇಂದ್ರಿಯಗಳು. ಕಿವಿಗಳಿಗೆ ಧ್ವನಿಯನ್ನು ಕೇಳಿಸಿಕೊಳ್ಳುವಂತಹ ಶಕ್ತಿ ಇದೆ. ಹೌದಲ್ಲ? ನಮ್ದಾಗ್ಲಿ ಅಥವಾ ಯಾವುದೇ ಪ್ರಾಣಿದಾಗ್ಲಿ ಕಿವಿ ಇದ್ದರೆ ಅವನಿಗೆ ಶಬ್ದ, ಧ್ವನಿ ಕೇಳಿಸುವುದು. ಜಿಂಕೆಗೆ ಒಂದು ವಿಶೇಷ, ತನ್ನ ಕಿವಿಯನ್ನು ಯಾವುದೇ ದಿಕ್ಕಿನಲ್ಲೂ ಬೇಕಾದ್ರೆ ತಿರುಗಿಸುತ್ತೆ ಅದು. ಅಂತಹ ಒಂದು ಪ್ರಕೃತಿಯ ವಿಸ್ಮಯ. ಯಾಕೆ? ಶಬ್ದ ಎಷ್ಟೇ ಚಿಕ್ಕದಾಗಿರಲಿ, ತೆಳ್ಳಗಿರಲಿ, ಅದಕ್ಕೆ ಕೇಳಿಸುತ್ತೆ. ಯಾವುದಕ್ಕೆ? ಕುರಂಗ ಜಿಂಕೆಗೆ. ಆ ಧ್ವನಿಯ ಶಬ್ದದಿಂದಲೇ ಎಲ್ಲಿ ಆ ನಾದ ಕೇಳಿಸ್ತಾ ಇದೆ ಅಲ್ಲಿ ಕಡೆಗೆ, ಅದೇ ಕಡೆಗೆ ಧಾವಿಸುತ್ತೆ ಕುರಂಗ. ಆದರೆ ಬೇಟೆಗಾರ ಅಲ್ಲೇ ಜಿಂಕೆಗೆ ಬಲೆಯನ್ನು ಬೀಸಿರ್ತಾನೆ, ಸಿಕ್ಕಾಕೊಳ್ತವೆ ಜಿಂಕೆಗಳು. ಈಗ ಅರಣ್ಯ ಇಲಾಖೆಯವರು ಅದಕ್ಕೆಲ್ಲ ನಿಷೇಧ ಮಾಡಿದ್ದಾರೆ. ಯಾವ ಪ್ರಾಣಿಯ ಬೇಟೆಯೂ ಕೂಡ ಈಗ ಮಾಡುವ ಹಾಗಿಲ್ಲ. ಆದರೆ ಜಿಂಕೆ ಅವಸಾನವನ್ನು ಕಂಡದ್ದು ತನ್ನ ಶ್ರವಣೇಂದ್ರಿಯದಿಂದ. ಕುರಂಗ, ಮಾತಂಗ, ಅದಕ್ಕೆ ಇನ್ನೊಂದು ವಿಷಯದ ದೌರ್ಬಲ್ಯ. ಯಾವ ವಿಷಯ? ಸ್ಪರ್ಶ. 5 ವಿಷಯಗಳಿದೆ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದಕ್ಕೆ ಮಾರು ಹೋಗಿತ್ತು ಕುರಂಗ. ಮಾತಂಗ, ಆನೆ, ಸ್ಪರ್ಶಕ್ಕೆ ಮಾರು ಹೋಗುತ್ತೆ. ಯಾವುದೋ ಒಂದು ಹೆಣ್ಣಾನೆಯನ್ನ ಆ ಕಡೆ ಕಟ್ಟಿರ್ತಾರೆ ಬೇಟೆಗಾರರು, ಆ ಕಡೆಯಿಂದ ಗಂಡಾನೆಯನ್ನು ಓಡಿಸ್ತಾರೆ ಹೆಣ್ಣಾನೆಯ ಕಡೆಗೆ. ಆದರೆ ಮಧ್ಯದಲ್ಲಿ ಹೊಂಡವನ್ನು ತೋಡಿರ್ತಾರೆ, ಅದು ಕಣ್ಣಿಗೆ ಕಾಣುವುದಿಲ್ಲ. ಆನೆ ಆ ಹೊಂಡದೊಳಗೆ ಬೀಳುತ್ತೆ, ತನ್ನ ಅವಸಾನವನ್ನು ಕಾಣುತ್ತೆ. ಶಬ್ದ, ಸ್ಪರ್ಶ, ಕುರಂಗ, ಮಾತಂಗ. ಶಬ್ದ, ಸ್ಪರ್ಶ, ರೂಪ, ಮತ್ತೊಂದು ವಿಷಯದ ಆಕರ್ಷಣೆ ಇದೆ. ರೂಪ, ಮನುಷ್ಯನಿಗಾಗಲಿ ಅಥವಾ ಪ್ರಾಣಿಗಾಗಲಿ ಯಾವುದಾದ್ರೂ ಕಂಡರೆ ಸಾಕು, ಸುಂದರವಾಗಿದ್ರೆ ಸಾಕು, ಅದು ಬೇಕು ಅಂತ ಮನೋಕಾಮನೆ. ಹೌದಲ್ಲ? ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತೆ ಮನಸ್ಸು. ಬೇಕು ನನಗದು, ಯಾಕೆ? ಬಹಳ ಸುಂದರವಾಗಿದೆ. ಆ ಒಂದು ರೂಪದ ಆಕರ್ಷಣೆ ಇರುವುದು ಈ ಮಿಡತೆ ಹುಳು, ಪತಂಗ. ರೂಪಕ್ಕೆ ಯಾಕೆ ಮಾರು ಹೋಗುತ್ತೆ? ತನ್ನ ಇಂದ್ರಿಯ ಏನಿದೆ
ಆ ರೂಪವನ್ನು ಕಂಡಾಗ ಅದನ್ನ ಸ್ಪರ್ಶ ಮಾಡಬೇಕು ಅನ್ನುವುದೇ ಧಾವಂತ ಸಮೃದ್ಧ ವೇಗ. ಯಾವುದಕ್ಕೆ? ಈ ಪತಂಗಕ್ಕೆ. ಬೇಡಪ್ಪ, ಅದು ಬೆಂಕಿ, ಅದು ಉರಿಯುತ್ತಿರುವಂತಹ ಬೆಂಕಿ, ಅದು ಮುಟ್ಬೇಡಪ್ಪ, ಮುಟ್ಟಿದ್ರೆ ಸುಟ್ಟೋಗುತ್ತೆ. ನಾನು ನಾನು ಹಸುನೀಗಿದ್ರೂ ಪರವಾಗಿಲ್ಲ, ಅದನ್ನು ಮುಟ್ಟಬೇಕು. ತನ್ನ ಇಂದ್ರಿಯದ ದೌರ್ಬಲ್ಯದಿಂದಾಗಿ ಆ ಪತಂಗ ಆ ಬೆಂಕಿಯನ್ನ ಮುಟ್ಟುತ್ತೆ, ತಕ್ಷಣ ಸುಟ್ಟು ಹೋಗುತ್ತೆ. ಕುರಂಗ ಮಾತಂಗ ಪತಂಗ ಮೀನು ರಸನಾ. ತನ್ನ ಒಂದು ನಾಲಿಗೆಯ ಚಪಲ, ಆ ಇಂದ್ರಿಯ ರಸ, ಆ ಇಂದ್ರಿಯಕ್ಕೆ ಆ ವಿಷಯ ಬೇಕಾಗಿದೆ, ಇಂದ್ರಿಯ ನಾಲಿಗೆ, ವಿಷಯ ರಸ. ಆ ಒಂದು ಆಕರ್ಷಣೆಗೆ ಒಳಗಾಗಿ ಗಾಳಕ್ಕೆ ಸಿಕ್ಕ ಹಾಕಿಕೊಳ್ಳುತ್ತೆ ಮೀನು, ತನ್ನ ಅವಸಾನವನ್ನು ಕಾಣುತ್ತೆ. ಭೃಂಗ ದುಂಬಿ, ಯಾವುದು ವಿಷಯ? ಗಂಧ. ಆ ಗಂಧ ತನ್ಮಾತ್ರೆ ಈ ದುಂಬಿಗಳಿಗೆ ತುಂಬಾ ಆಕರ್ಷಣೆ, ರುಚಿಯಾಗಿರುತ್ತೆ, ಸುಗಂಧವಾಗಿರುತ್ತೆ. ಆ ಜೇನು ಅದನ್ನು ಹೀರಲು ಕುಸುಮದ ಒಳಗೆ ಪ್ರವೇಶ ಮಾಡುತ್ತೆ, ಆದ್ರೆ ಹೊರಕ್ಕೆ ಬರೋದಿಲ್ಲ. ಇನ್ನೂ ಕೂಡ ಆಸ್ವಾದನೆಯಲ್ಲಿ, ವಿಷಯದಲ್ಲೇ ಮುಳುಗಿ, ಮಾಯೆಗೆ ಒಳಗಾಗಿ, ಮೋಹಕ್ಕೆ ಒಳಗಾಗಿ ಅಲ್ಲೇ ಇರುತ್ತೆ. ಕುಸುಮ ಮುದುರಿಕೊಳ್ಳುತ್ತೆ. ಸೂರ್ಯ ಅಸ್ತಮದ ನಂತರ ಭೃಂಗ ಅಲ್ಲೇ ಅಸುನೀಗುತ್ತೆ. 5 ಪ್ರಾಣಿಗಳ ಹೆಸರು ಕೊಟ್ಟರು ಆಚಾರ್ಯ ಶಂಕರರು. ವಿವೇಕ ಚೂಡಾಮಣಿಯಲ್ಲಿ ಒಂದೊಂದು ವಿಷಯ ಆ ಇಂದ್ರಿಯದ ದೌರ್ಬಲ್ಯದಿಂದಾಗಿ ಅದರ ಅವಸಾನವನ್ನ ಕಾಣುತ್ತೆ. ಶಬ್ದ ಸ್ಪರ್ಶ ರೂಪ ರಸಗಂಧ ಕುರಂಗ ಮಾತಂಗ ಪತಂಗ ಮೀನ ಭೃಂಗ. ಆ ಪತಂಗದ ಉದಾಹರಣೆಯನ್ನು ಇಲ್ಲಿ ಅರ್ಜುನ ಕೊಡ್ತಾ ಇದ್ದಾನೆ. ಯಾವ ರೀತಿ ಪ್ರವೇಶ ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ, ತಮ್ಮ ಅವಸಾನಕ್ಕಾಗಿ ತುಂಬಾ ವೇಗವಾಗಿ ತುಂಬಾ ವೇಗವಾಗಿ ಧಾವಿಸ್ತಾ ಇದ್ದಾರೆ, ತಮ್ಮ ಶರೀರದ ಅವಸಾನಕ್ಕಾಗಿ. ಆ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅರ್ಜುನ ಉದಾಹರಣೆಯನ್ನು ಕೊಟ್ಟು ಈ ಪತಂಗದ ಮರ್ಮವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. ಮುಂದಿನ ಶ್ಲೋಕ ನೋಡೋಣ. ಸಮಸ್ತ ಲೋಕಗಳನ್ನು ತುತ್ತಾಗಿಸುತ್ತಿರುವ ತೇಜೋಮಯ ಭಯಂಕರ ವಿಶ್ವರೂಪದ ವರ್ಣನೆ ಮುಂದಿನ ಶ್ಲೋಕದಲ್ಲಿ, 30ನೆಯ ಶ್ಲೋಕದಲ್ಲಿ 2 ಬಾರಿ ಪಾರಾಯಣವನ್ನು ಮಾಡೋಣ ಒಟ್ಟಿಗೆ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಹೇ ವಿಷ್ಣು, ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಅರ್ಜುನ. ಪದಚ್ಛೇದವನ್ನು ನೋಡಿಕೊಳ್ಳಿ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಃ ಜ್ವಲದ್ಭಿಃ ತೇಜೋಭಿಃ ಆಪೂರ್ಯ ತೇಜೋಭಿಃ ಆಪೂರ್ಯ ಜಗತ್ ಸಮಗ್ರಂ ಭಾಸಃ ತವ ಉಗ್ರಾಃ ಪ್ರತಪಂತಿ ವಿಷ್ಣು. ನೋಡಿ ಅನ್ವಯಾರ್ಥ. ಸಮಗ್ರಾನ್ ಲೋಕಾನ್ ಜ್ವಲದ್ಭಿಃ ವದನೈಃ ಗ್ರಸಮಾನಃ. ಸಮಗ್ರ ಸಮಸ್ತ ಲೋಕಾನ್ ಜನರನ್ನು ಜ್ವಲದ್ಭಿಃ ಪ್ರಜ್ವಲಿತ ವದನೈಃ ಮುಖಗಳ ಮೂಲಕ ಗ್ರಸಮಾನಃ ಕಾಲನಂತೆ ನುಂಗಿ ಹಾಕುತ್ತಾರೆ. ಸಮಂತಾತ್ ಎಲ್ಲಾ ಕಡೆಯಿಂದ, ಲೇಲಿಹ್ಯಸೆ ಪದೇ ಪದೇ ಚಪ್ಪರಿಸುತ್ತಿರುವೆ. ವಿಷ್ಣು, ಹೇ ವಿಷ್ಣು, ಹೇ ವಿಷ್ಣುವೇ, ತವ ಉಗ್ರಾಃ ನಿನ್ನ ಉಗ್ರವಾದ ಭಾಸಃ ಪ್ರಕಾಶವು ಸಮಗ್ರಂ ಜಗತ್ ಸಂಪೂರ್ಣ ಜಗತ್ತನ್ನು ತೇಜೋಭಿಃ ತೇಜಸ್ಸಿನ ಮೂಲಕ
ಆಪೂರ್ಯ ಪ್ರತಪಂತಿ, ಪೂರ್ಣವಾಗಿ ಸಂತಪ್ತಗೊಳಿಸುತ್ತಿದ್ದೀಯೇ. ತಾತ್ಪರ್ಯ ನೋಡಿಕೊಳ್ಳಿ. ಹೇ ಭಗವನ್, ನೀನು ಆ ಸಮಸ್ತ ಜನರನ್ನು ಪ್ರಜ್ವಲಿತ ಬಾಯಿಗಳಿಂದ ನುಂಗಿ ಹಾಕುತ್ತ ಎಲ್ಲ ಕಡೆಗಳಿಂದ ಪದೇ ಪದೇ ಚಪ್ಪರಿಸುತ್ತಿರುವೆ. ಹೇ ವಿಷ್ಣುವೇ, ಹೇ ವಿಷ್ಣು, ನಿನ್ನ ಪ್ರಖರ ಪ್ರಕಾಶವು ಜಗತ್ತೆಲ್ಲವನ್ನು ತೇಜದಿಂದ ಪೂರ್ಣವಾಗಿಸಿ ಸಂತಪ್ತಗೊಳಿಸುತ್ತಿರುವೆ. ಸಂತಪ್ತ, ಸುಡುವಿಕೆ, ಸುಡುತ್ತಿದ್ದೀ. ಈ ಅರ್ಜುನನ ಈ ಕೊನೆಯ ಉದ್ಗಾರ ಅತ್ಯಂತ ಮಾರ್ಮಿಕವಾಗಿದೆ. ಭಾಷ್ಯವನ್ನು ನೋಡಿ ಒಳಾರ್ಥವನ್ನು, ಗೂಢಾರ್ಥವನ್ನು ತಿಳಿದುಕೊಳ್ಳೋಣ. ತ್ವಂ ಪುನಃ ಲೇಲಿಹ್ಯಸೆ ಆಸ್ವಾದಯಸಿ ಗ್ರಸಮಾನಃ ಅಂತಃ ಪ್ರವೇಶಯನ್ ಸಮಂತಾತ್ ಸಮಂತತಃ ಲೋಕಾನ್ ಸಮಗ್ರಾನ್ ಸಮಸ್ತಾನ್ ವದನೈಃ ವಕ್ತ್ರೈಃ ಜ್ವಲದ್ಭಿಃ ದೀಪ್ಯಮಾನೈಃ ತೇಜೋಭಿಃ ಆಪೂರ್ಯ ಸಂವಾಪ್ಯ ಜಗತ್ ಸಮಗ್ರಂ ಸಹ ಅಗ್ರೇಣ ಸಮಸ್ತಂ ಇತ್ಯೇತತ್. ಕಿಂಚ ಭಾಸಃ ದೀಪ್ತಯಃ ತವ ಉಗ್ರಾಃ ಕ್ರೂರಾಃ ಪ್ರತಪಂತಿ ಪ್ರತಾಪಂ ಕುರ್ವಂತಿ. ಹೇ ವಿಷ್ಣು, ವ್ಯಾಪನಶೀಲ, ನೋಡಿ ವಿಷ್ಣುವಿಗೆ ಅರ್ಥ ವ್ಯಾಪನಶೀಲ. ಭಾಷ್ಯಾರ್ಥ ನೋಡಿಕೊಳ್ಳಿ. ನೀನಾದರೋ ಸುತ್ತಲೂ ಎತ್ತೆತ್ತಲೂ ಸಮಗ್ರವಾದ ಎಲ್ಲಾ ಲೋಕಗಳನ್ನು ಉರಿಯುತ್ತಿರುವ, ಧಗಧಗಿಸುತ್ತಿರುವ ವದನಗಳಿಂದ, ಬಾಯಿಗಳಿಂದ ನುಂಗುತ್ತಾ ಒಳಕ್ಕೆ ಸರಿಯಿಸಿಕೊಳ್ಳುತ್ತಾ ಚಪ್ಪರಿಸುತ್ತಿರುವೆ, ಸವಿ ನೋಡುತ್ತಲಿರುವೆ. ತೇಜಸ್ಸುಗಳಿಂದ ಸಮಗ್ರವಾದ ಅಗ್ರದೊಡನೆ ಕೂಡಿ ಎಲ್ಲಾ ಜಗತ್ತನ್ನು ಎಂದರ್ಥ. ತೇಜಸ್ಸುಗಳಿಂದ ಜಗತ್ತನ್ನು ತುಂಬಿಕೊಂಡು ಚೆನ್ನಾಗಿ ವ್ಯಾಪಿಸಿಕೊಂಡು ನುಂಗುತ್ತಾ ಚಪ್ಪರಿಸುತ್ತಿರುವೆ. ಮತ್ತು ಎಲೆ ವಿಷ್ಣುವೇ, ಎಲ್ಲವನ್ನೂ ವ್ಯಾಪಿಸುವ ಸ್ವಭಾವದವನೇ ವಿಷ್ಣು. ವ್ಯಾಪ್ನೋತಿ ಇತ್ಯರ್ಥ. ವ್ಯಾಪಿಸುವ ಸ್ವಭಾವದವನೇ. ನಿನ್ನ ಉಗ್ರವಾದ ಕ್ರೂರವಾದ ಪ್ರಭೆಗಳು, ಉರಿಗಳು ಪ್ರತಪಿಸುತ್ತಿರುವವು, ಚೆನ್ನಾಗಿ ಕಾಸಿ ಸುಡುತ್ತಿವೆ. ವಿಚಾರ ಮಾಡಿ. ಲೇಲಿಹ್ಯಸೆ, ಚಪ್ಪರಿಸುವಂತಹ ರೀತಿಯಲ್ಲಿ. ಯಾವಾಗ ನಾವು ಚಪ್ಪರಿಸುತ್ತೇವೆ ಹೇಳಿ? ಯಾವಾಗ ಯಾವುದಾದರೂ ಅಡುಗೆ ಪದಾರ್ಥ, ಯಾವುದಾದ್ರೂ ಒಂದು ಆಹಾರ ನಮಗೆ ಅತ್ಯಂತ ಇಷ್ಟವಾದರೆ, ರುಚಿಕರವಾಗಿದ್ದರೆ, ಸವಿಯಾಗಿದ್ದರೆ ಅದನ್ನು ಮತ್ತೆ ಮತ್ತೆ ನಾವು ಚಪ್ಪರಿಸುತ್ತೇವೆ. ಇದು ಲೌಕಿಕದ ನಮ್ಮ ನಿಮ್ಮ ಸ್ವಾಭಾವಿಕ ಅಭ್ಯಾಸ. ಭಗವಂತನು ಚಪ್ಪರಿಸುತ್ತಿರುವುದು ಯಾವುದನ್ನು? ಎಲ್ಲ ಸೃಷ್ಟಿಯಾಗಿರುವ ಜೀವರುಗಳನ್ನು ಚಪ್ಪರಿಸುವುದು. ವಿಚಾರ ಮಾಡಿ. ಭಗವಂತನೇ ಈ ಸೃಷ್ಟಿಗೆ ಆಧಾರ. ಭಗವಂತನೇ ಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಭಗವಂತನೇ ಎಲ್ಲವನ್ನು ಕೂಡ ಲಯ ಮಾಡಿಕೊಳ್ಳುವನು. ಹೌದಲ್ಲ? ಸೃಷ್ಟಿ ಸ್ಥಿತಿ ಲಯ ಭಗವಂತನ ಲೀಲೆ ಆಗಿರುವಾಗ ಈ ಒಂದು ಲೇಲಿಹ್ಯಸೆ, ಚಪ್ಪರಿಸುತ್ತಿರುವಂತಹ ಭಗವಂತನು ನಮಗೆ ಏನು ಆಶ್ಚರ್ಯವನ್ನು ತರುವುದಿಲ್ಲ. ಯಾಕೆ? ಈಗಾಗಲೇ ಅನೇಕ ವರ್ಷಗಳು ಕಳೆದಿವೆ ಈ ಭೂಮಿ ಸೃಷ್ಟಿಯಾಗಿ. ಹೌದಲ್ಲ? ಅನೇಕ ಸಂವತ್ಸರಗಳು, ಅನೇಕ ಯುಗಗಳಾಗಿ ಹೋಗಿವೆ. ಅನೇಕ ಯುಗಗಳು. ಅದರಲ್ಲಿ ಇದೊಂದು ಸಣ್ಣ ಯುಗ. ಇನ್ನು ಕೆಲವು ವರ್ಷಗಳಲ್ಲಿ ಪ್ರಳಯ ಅಥವಾ ನಮ್ಮ ಶರೀರದ ಅವಸಾನ. ಇನ್ನು ಎಷ್ಟು ಶರೀರಗಳ ಧಾರಣೆ ಇದೆಯೋ, ಇನ್ನು ಎಷ್ಟು ಶರೀರಗಳು ಮತ್ತೆ ಮತ್ತೆ ಅವಸಾನವಾಗುವುದೋ ತಿಳಿದಿಲ್ಲ. ವಿಶ್ವರೂಪ ದರ್ಶನದಲ್ಲಿ ನಾವು ಈ ಮರ್ಮವನ್ನು ಅರಿತುಕೊಂಡು ಈ ಜನ್ಮ ಮರಣ ಚಕ್ರದ ಯಾವ ಒಂದು ಮಾಯೆ ಇದೆ ಅದಕ್ಕೆ ಒಳಗಾಗದೆ, ಮಾಯೆಯಿಂದ, ಮೋಹದಿಂದ ಹೊರಬಂದು ಆತ್ಮ ಸಾನ್ನಿಧ್ಯದಲ್ಲಿ, ನಮ್ಮ ಸ್ವಸ್ವರೂಪದ ಅನುಸಂಧಾನದಲ್ಲಿ ತೊಡಗುವುದು ಅತ್ಯಂತ ಮುಖ್ಯ. ಇನ್ನು ಯಾವ ರೀತಿಯಲ್ಲಿ ಅರ್ಜುನನ
ಪ್ರಶ್ನೆ ಇದೆ. ಇನ್ನು ಯಾವ ರೀತಿಯಲ್ಲಿ ಅವನು ಭಗವಂತನನ್ನು ಕೇಳಿಕೊಡ್ತಾನೆ ಅನ್ನುವುದನ್ನು ಮುಂದಿನ ವಾರ ಮುಂದುವರಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.